ಗೇಮ್ ಆಫ್ ಸ್ಕಿಲ್ ಆಗಿರ್ಲಿ ಅಥವಾ ಚಾನ್ಸ್ ಆಗಿರ್ಲಿ, ಬೆಟ್ಟಿಂಗಿಗೆ ಅವಕಾಶ ಇರಬಾರ್ದು. ಸ್ಕಿಲ್ಲಿಂಗ್ ಎಷ್ಟು ಬೆಟ್ಟಿಂಗ್ ಮಾಡಕ್ ಅವಕಾಶ ಆಗಬಾರ್ದು ಅನ್ನೋದು ನೋಡಿ. ದಯವಿಟ್ಟು ನಾನು ಸರ್ಕಾರವನ್ನು ಒತ್ತಾಯ, ಈವನ್ ಸ್ಕಿಲ್ಲಿಂಗ್ ಆಗಿದ್ರು ಸಹ ಬೆಟ್ಟಿಂಗಿಗೆ ಅವಕಾಶ ಇರಬಾರ್ದು. ಅಷ್ಟೇ ನಾನು ಸರ್ಕಾರದ ಗಮನ. ನೋಡಿ, ಕಾನೂನು ಏನನ್ಕೋ ತರಬಹುದು, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡಿ. ನಿಜ ನಮ್ಮ ದೇಶ ಎಂತ ಕಾನೂನು ಇಲ್ಲ, ಎಂತೆಂತ ಕಾನೂನು ಇದೆ, ಇಂಪ್ಲಿಮೆಂಟ್ ಮಾಡ್ತೀರಾ? ಇಂಪ್ಲಿಮೆಂಟ್ ಮಾಡಬೇಕಾದ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಳಿ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಾಗಿ ಒಂದು ತೀರ್ಮಾನ ತೆಕ್ಕೊಂಡಿದ್ರೆ ಮಾತ್ರ ನಿಲ್ಲಿಸೋದು, ಇಲ್ಲದ ನಿಲ್ಲುದಿಲ್ಲ. ಅದಕ್ಕೆ ಸರ್, ಐ ವಿಲ್ ಎಕ್ಸ್ಪ್ಲೇನ್. ಈಗ ಸಾಹೇಬ್ರು ಡಿಸ್ಕಷನ್ ಸರ್, ಅವ್ರು ಏನ್ ವಿರುದ್ಧವಾಗಿ ಏನು ಹೇಳ್ತಾ ಇಲ್ಲ, ಐಟಿಗೆ ಬರುತ್ತೆ, ಗೇಮಿಂಗ್ ಪಾಲಿಸಿ ಐಟಿಗೆ ಬರುತ್ತೆ. ಈಗ ಸಾಹೇಬ್ರು ಹೇಳ್ದಂಗೆ ಸ್ಕಿಲ್ಲಿಂಗ್ ಅಲ್ಲಿ ಬೆಟ್ಟಿಂಗ್ ಇಡಬಾರ್ದು ಅಂತ ಹೇಳ್ತಾ ಇದ್ದೆ. ತಾವು ಹೇಳಿದ್ರಿ ಸರ್, ಸುಡುಕೋ ಇರ್ಬೋದು, ಚೆಸ್ ಇರ್ಬೋದು, ಗೇಮ್ ಆಫ್ ಸ್ಕಿಲ್. ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತಾನು ಗೇಮ್ ಆಫ್ ಸ್ಕಿಲ್ಗೆ ಬ್ರಾಕೆಟ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಹೇಳಿದ ತಮ್ಮ ಗೊತ್ತಿರಬೇಕು ಸರ್, ನಮ್ಮ AVGC ಪಾಲಿಸಿ ಪ್ರಕಾರನೇ $4.5 ಬಿಲಿಯನ್ ಎಕಾನಮಿ ಸರ್ ಇದು ಗೇಮಿಂಗ್. ಇದು 3 ವರ್ಷದಲ್ಲಿ $9 ಬಿಲಿಯನ್. ಸರ್, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಂಡಿಯಾನಲ್ಲಿ ಕ್ಲೋಸ್ ಟು ಅರೌಂಡ್ 590 ಮಿಲಿಯನ್ ಗೇಮರ್ಸ್ ಆರ್ ದೇರ್ ಆ್ಯಂಡ್ 140 ಮಿಲಿಯನ್ ಗೇಮರ್ಸ್ ಆರ್ ಪೇಡ್ ಗೇಮರ್ಸ್. ನೀವು ಹೇಳ್ದಂಗೆ ಈ ಸ್ಪೀಕರ್ ಅವ್ರು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾಕೆ ಒಗ್ಗೂಡಿ ಕಾನೂನು ತರಬೇಕು ಅಂದರೆ, GST ಕೌನ್ಸಿಲ್ನಲ್ಲಿ ಈಗ ಆನ್ಲೈನ್ ಗೇಮಿಂಗಿಗೆ 28% GST ಹಾಕಿದ್ದಾರೆ ಸರ್. ತಮ್ಗೆ ಗೊತ್ತಿರೋ ಹಾಗೆ ಈಗ ಗೇಮಿಂಗ್ ಈಗ ಇಲ್ಲ ಈ ಸರ್ವರ್ ಮೇಲೆ ಆಡೋದು ಬಿಟ್ಬಿಟ್ಟಿದ್ದಾರೆ ನಮ್ಮವರು. ಈಗ ಹೋಗಿ ಈಸ್ಟರ್ನ್ ಯುರೋಪಿಯನ್ ಸರ್ವರ್ ಇರ್ಬೋದು, ನಿಮ್ಮ ಸೌತ್ ಅಮೆರಿಕನು, ಚೈನಾ ಸರ್ವರ್ಸ್ ಮೇಲೆ ಆಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಟ್ಲೀಸ್ಟ್ ನಾವು ನಿಯಂತ್ರಣ ಮಾಡಿದ್ರೆ ಇಲ್ಲಿ ಯಾರು ಆಡಿಸ್ತಾ ಇದ್ದಾರೆ, ಎಲ್ಲ ಆಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇತ್ತು. ಅವಾಗ ಪೊಲೀಸರು ಹೋಗಿ ಆ್ಯಕ್ಷನ್ ತೊಗೋಬೋದಾಗಿತ್ತು. ಅವ್ರದ್ದು ಫಸ್ಟ್ ಏನಿದೆ, ಹೌದೇ ಎಂಟೈಸ್, ನೀವು ಹೇಳಿದ್ರಲ್ಲ ಸರ್, 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಇದೆ, ನೋ GST ಅಂತ ಫಸ್ಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಸರ್. ನೋ GST, ನೋ KYC. ಅವರ್ ಪೀಪಲ್ ಆರ್ ಗೋಯಿಂಗ್ ಆ್ಯಂಡ್ ಪ್ಲೇಯಿಂಗ್ ಆನ್ ಫಾರಿನ್ ಸರ್ವರ್ಸ್. ಅಲ್ಲಿ ಏನಾದರೂ ಅವರಿಗೆ ಮೋಸ ಆದ್ರೂ ಕೂಡ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಬಿಕಾಸ್ ವಿ ಡೋಂಟ್ ನೋ ಹೂ ದೇ ಆರ್, ವೇರ್ ದೇ ಆರ್. ಸೊ ಅದಕ್ಕೆ ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಒಂದು ಹಂತಕ್ಕೆ ಬರುತ್ತೆ ಸರ್. ಆಯ್ತು, ಮತ್ತೆ ಚರ್ಚೆ ಮಾಡ ಬರ್ತೇನೆ. ಒಂದೇ ವಿತ್ ಯುವರ್ ಪರ್ಮಿಷನ್ ನನಗೆ ಒಂದು ಬರೆದಿದೆ ಸ್ವಾಮಿ, 8,000 ಬೋನಸ್ ತಕ್ಷಣ, ಪ್ರತಿದಿನ ಗೆಲ್ಲಿರಿ. ಓಕೆ. ಅಂಡ್ ನಂದೊಂದು ಹೆಸರಿನಲ್ಲಿ ವ್ಯಾಲೆಟ್ ಬೇರೆ ಮಾಡ್ಬಿಟ್ಟಿದ್ದಾರೆ, 1,62,000 ರೂಪಾಯಿ ಹಾಕ್ಬಿಟ್ಟಿದೀವಿ ಅಂತ. ಓಕೆ. ಅಲ್ಲ ಎಲ್ಲರಿಗೂ ಬರ್ತಾ ಇದೆ. ನಿಮ್ಮ ಮೊಬೈಲ್ ನೀವು ನೋಡಲ್ಲ, ಅದೇ ಪ್ರಾಬ್ಲಮ್. ಈಗ ಎಲ್ಲರಿಗೂ ಬರ್ತಾ ಇದೆ. ಅದೇನು ಸುರೇಶ್ ಕುಮಾರ್ ಅವರೇ, ನನ್ನ ಪ್ರಶ್ನೆ ಇದೆ, ಇದನ್ನ ನೀವು ನಿಮ್ಮ ಸೀರಿಯಸ್ನೆಸ್ ನಾನು ಒಪ್ಕೊಳ್ತೀನಿ. ಇನ್ನೊಂದು ಅರ್ಧ kg ಜಾಸ್ತಿ ಪ್ರೆಷರ್ ಹಾಕಿ ದಯವಿಟ್ಟು ಕ್ರಮ ಮಾಡಿ. ಓಕೆ. ಈಗ ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.